ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಜನಿವಾರ ಜಟಾಪಟಿ. ಬೆಂಗಳೂರು ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಸಿಇಟಿ ವಿವಾದ. ಕಳೆದ ವರ್ಷ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆದು ರಾಜ್ಯಾದ್ಯಂತ ವಿರೋಧಗಳು ವ್ಯಕ್ತವಾಗಿ ಈ ವಿಷಯ ಹೈಕೋರ್ಟ್ ಮೆಟ್ಟಿಲೇರಿ ಮುಖ್ಯಮಂತ್ರಿಗಳು ಕೂಡ ಜನಿವಾರ ತೆಗೆಸದಂತೆ ಸೂಚನೆಯನ್ನ ನೀಡಿದ್ರು. ಆದರೆ ಇದೀಗ ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಒತ್ತಾಯ ಪೂರ್ವಕವಾಗಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಘಟನೆ ರಾಜ್ಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೀಗ ಈ ಘಟನೆ ಮಾಸುವ ಮುನ್ನವೇ ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೂ ಸಿಇಟಿ ಪರೀಕ್ಷೆಗೆ ಬಂದಿದ್ದ ವಿದ್ಯಾರ್ಥಿಯ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದ ಸಮೀಪವಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಏಪ್ರಿಲ್ 23ರಂದು ಸಿಇಟಿ ಪರೀಕ್ಷೆ ಬರೆಯಲು ಬಂದಿದ್ದ ಚಿಂತಾಮಣಿ ನಗರದ ಜಿ ಸುಪ್ರೀತ್ ಎಂಬ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿ ಬಳಿಕ ಪರೀಕ್ಷೆ ಬರೆಯಲು ಕಳಿಸಿದ್ದಾರೆ. ಇನ್ನು ತಂದೆ ಇಲ್ಲದ ಸುಪ್ರೀತ್ಗೆ ತಾಯಿ ವಾಣಿ ಕಳೆದ 1 ವರ್ಷದ ಹಿಂದೆಯಷ್ಟೇ ಸಂಬಂಧಿಕರ ಸಮ್ಮುಖದಲ್ಲಿ ಉಪನಯನ ಕಾರ್ಯಕ್ರಮವನ್ನ ಮಾಡಿಸಿ ಜನಿವಾರವನ್ನ ಹಾಕಿಸಿದ್ರು ಎನ್ನಲಾಗಿದೆ. 23-24 ಕೆಸಿಟಿ ಎಕ್ಸಾಮ್ ಇತ್ತು. ಆ ಕೆಸಿಟಿ ಎಕ್ಸಾಮಲ್ಲಿ ನಾಗಾರ್ಜುನ ಕಾಲೇಜ್ ಎಂಬ ಕಾಲೇಜ್ ನನಗೆ ಹಾಕಿದ್ರು. ನಾನು 23ನೇ ತಾರೀಕು ಬೆಳಗ್ಗೆ ಹೋದೆ. ಅಲ್ಲಿ ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರು ಮೊದಲೇ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ನಡ್ಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಸ್ಕ್ಯಾನ್ ಮಾಡಿದಾಗ ಅವರು ಹಿಂಗೆ ಮುಟ್ಟಿ ನೋಡಿದ್ರು. ಆವಾಗ ಜನಿವಾರ ಅಂದರೆ ಒಂದು ದಾರ ಥರ ಕಾಣಿಸ್ತು. ಅವ್ರಿಗೆ ಜನಿವಾರ ಅನ್ನೋದು ಗೊತ್ತಿಟ್ಕೊಂಡು ಅವರು ಕಟ್ ಮಾಡಿದ್ರು. ನಾನು ಹೇಳಿದೆ ಈ ಥರ ಕಟ್ ಮಾಡಬಾರ್ದು, ಅದನ್ನೆಲ್ಲ ಅದು ನಮ್ಮ ಧರ್ಮ ಅಂತ ಹೇಳಿದೆ. ಅದಕ್ಕೆ ಅವರು ಹಂಗೆಲ್ಲ ನೀವು ಹಾಕ್ಕೊಂಬರೋಂಗಿಲ್ಲ, ಇದು ಎಕ್ಸಾಮ್ ಕೊಡೋಲ್ಲ ನಿಮಗೆ ಎಕ್ಸಾಮ್ ಕೊಡಬೇಕಂದ್ರೆ ಜನಿವಾರ ಇರಬಾರ್ದು, ಜನಿವಾರನ ಕಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಕಟ್ ಮಾಡಿಬಿಟ್ರು. ಇನ್ನೂ ಅದಾಗಿ 1 ವಾರ ಆಗಿತ್ತು ಅಷ್ಟೇ. ಅಷ್ಟು ಬೇಗ ಕಟ್ ಮಾಡಿಬಿಟ್ರು ಅವರು. ಈ ಘಟನೆ ಎಷ್ಟು ದಿನ ಆಯಿತು ಆಗಿ? 23ನೇ ತಾರೀಕು 2 ದಿನ ಆಗಿದೆ. ನೀವೇನು ಹೇಳಿದ್ರು ಬಿಡಲಿಲ್ಲ ಅವರು, ಕಟ್ ಮಾಡಿಸೋರು ಬಿಡಲಿಲ್ಲ ಅವರು. ಬಟ್ ಕಾಲೇಜಿನವ್ರು ಏನು ಅಂತಿದ್ದಾರೆ? ಕಾಲೇಜವರು ಅದ್ರ ಬಗ್ಗೆ ಏನು ಕೇಳಿಲ್ಲ. ನಾವು ಈ ನಮ್ಮ ದೊಡ್ಡಪ್ಪ ಹೋಗಿ ಹೇಳಿದೆ. ನಮ್ಮ ದೊಡ್ಡಪ್ಪ ಬಂದು ಈ ಥರ ಬ್ರಾಹ್ಮಣ ಸಂಘ ಅವರು ಇದ್ದಾರೆ, ಅವ್ರು ನಮ್ಮ ಸಪೋರ್ಟನ್ನು ಕೊಡ್ತಾರೆ, ನೀನೇನು ಬೇಜಾರು ಮಾಡ್ಕೊಂಬೇಡ. ನಂಗೆ ಅದಾಗಿದ್ದರಿಂದ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲಿಲ್ಲ. ಫುಲ್ ಬೇಜಾರಾಗಿ ಇನ್ನೂ 1 ವಾರ ಆಗಿತ್ತು. ನನಗೆ ನಮ್ಮ ಅಪ್ಪ ಇರಲಿಲ್ಲ, 1 ವರ್ಷ ಆಗಿತ್ತು ತೀರ್ಕೊಂಡು. ಅದಕ್ಕೆ ನನಗೆ ಫುಲ್ ಬೇಜಾರು ಆಗೋಗಿತ್ತು. ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಆಗಲಿಲ್ಲ. ಸದ್ಯ ಈ ಸಂಬಂಧ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆತನ ತಾಯಿ ಸೇರಿದಂತೆ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಲು ಮುಂದಾಗಿದ್ದಾರೆ. ಇನ್ನು ಈ ಘಟನೆ ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ನಡೆದಿದ್ದು ಹೆಚ್ಚಿನ ಚರ್ಚೆಗೆ ಗ್ರಾಸ ಆಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.